ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ ಫ್ರೆಂಡ್ಸ್, ಇವತ್ತು ನಾನು ಗೋಬಿ ಮಂಚೂರಿ ಮಾಡ್ತಾಯಿದ್ದೀನಿ. ಈಗ ನೋಡಿದ್ದೀನಿ, ಹೆಚ್ಚಾದರೂ ಇಟ್ಕೋಬೋದು, ತುರಿದಾದ್ರೆ ನಾನು ತುರಿದು ಮಾಡ್ತಾಯಿದ್ದೀನಿ. 3 ಕಪ್ ಇದೆ. ಇದಕ್ಕೆ ಏನೇನು ಹಾಕಬೇಕಂತ ಹೇಳ್ತೀನಿ, ಯಾವ ಥರ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್. ಇದು 1 ಕಪ್, ಈ ಕಪ್ಪಿನ ಅಳತೆಯಲ್ಲಿ 3 ಕಪ್ ತೊಗೊಂಡ್ರೆ 1 ಕಪ್ಪು ಮೈದಾ ಹಿಟ್ಟು ತೊಗೊತಿದ್ದೀನಿ. 1 ಕಪ್ ಕಾರ್ನ್ಫ್ಲೋರ್, 1 ಚಮಚ ಗರಂ ಮಸಾಲ ಹಾಕೋತಾ ಇದ್ದೀನಿ. 1 ಚಮಚೆ 2 ಚಮಚ ಖಾರ ಹಾಕ್ಕೊತೀನಿ. 1 ಚಮಚೆ ಮಸಾಲೆ ಖಾರ, 1 ಚಮಚೆ ಗುಂಟಕಾಯ್ದು, 1 ಚಮಚೆ ಉಪ್ಪು ಹಾಕ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಇದು ನೀವು ಚೆನ್ನಾಗಿ ಕಲಿಸ್ಕೊಂಬೇಡಿ. ಇನ್ನು ಗಟ್ಟಿಯಾಗಿ ಹದ ಬರೋ ಥರ ಕಲಿಸ್ಬೇಡ. ನೀರು ಏನು ಹಾಕೋಂಗಿಲ್ಲ, ಗಟ್ಟಿಯಾಗಿ ಕಲಿಸಿದ್ರೆ ಸಾಕು. ಎಣ್ಣೆಯಲ್ಲಿ ಉಂಡೆ ಥರ ಬಿಡೋಕೆ ಆಗಬೇಕು. ನೋಡಿ, ಇದು ಹದ ಕರೆಕ್ಟ್ ಇದೆ. ತೀರಾ ನೀರು ಇಲ್ಲ, ತೀರಾ ಮೆದು ಇಲ್ಲ. ಈ ಥರ ಉಂಡೆ ಥರ ಮಾಡಿ ಬಿಟ್ಟರೆ ಸಾಕು. ಇದಕ್ಕೇನು ಹಾಕೋಂಗಿಲ್ಲ. 10 ನಿಮಿಷ ಸ್ವಲ್ಪ ನೆನೆಲಿ ಬಿಟ್ಬಿಡೋಣ. ಇದೆ ನೋಡಿ ಫ್ರೆಂಡ್ಸ್, ಇವಾಗ ಕಾದಿದೆ. ಈ ಥರ ರೌಂಡ್ ಮಾಡಿ ಬಿಟ್ಕೋತಾ ಇದ್ದೀನಿ. ತೀರ ದೊಡ್ಡದು ಮಾಡ್ಕೊಡಿ, ಒಂದು ಮೀಡಿಯಮ್ ಸೈಜ್ ಮಾಡ್ಕೊಂಡು ಬಿಟ್ಕೊಳ್ಳಿ. ಬಜ್ಜಿ ಥರನೂ ಬಿಟ್ಕೊಂಡ್ರು ನಡೀತೆ, ರೌಂಡ್ ಮಾಡೋಕ್ಕಲ್ಲಿ. ನೋಡಿ ಫ್ರೆಂಡ್ಸ್, ಇವು ಕರೆದಿವೆ. ಈಗ ಈ ಥರ ಕಲರ್ ಬಂದರೆ ಸಾಕು. ತೆಗೆದು ನೋಡಿ, ಬಜ್ಜಿ ಥರ ಆದರೂ ಬಿಟ್ಕೊಳ್ಳಿ, ಗೋಲಾಕಾರ ಆದರೂ ಬಿಟ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈ ಥರ ರೆಡಿ ಇವೆ. ಇವನ್ನ ಹೇಗೆ ಒಗ್ಗರಣೆ ಹಾಕೋದು ಅಂತ ನಾನು ತೋರಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ಒಗ್ಗರಣೆ ಹಾಕ್ಕೊತಿದ್ದೀನಿ. ನಾವು ಒಗ್ಗರಣೆಗೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ ತೋರಿಸ್ತೀನಿ. ಇಷ್ಟು ಕ್ಯಾಪ್ಸಿಕಮ್ ಹಚ್ಕೊಂಡಿದ್ದೀನಿ ಚಿಕ್ಕದಾಗಿ. ಇವು ಖಾರಕ್ಕೆ ಅಂತ ಒಂದು 4 ಹಸಿಮೆಣಸಿನ್ಕಾಯಿ ಹಚ್ಕೊಂಡಿದ್ದೀನಿ. 1 ಉಳ್ಳಾಗಡ್ಡಿ ತೊಗೊಂಡಿದ್ದೀನಿ. ಇದು ಶುಂಠಿ ಬೆಳೆಯನ್ನು ಹೆಚ್ಚಿಬಿಟ್ಟು ಸ್ವಲ್ಪ ಜಜ್ಜಿ ಇಟ್ಕೊಂಡಿದ್ದೀನಿ. ಇದು ಕೊತ್ತಂಬರಿ. ಇವಾಗ ಒಗ್ಗರಣೆ ಕೊಟ್ಕೊತೀನಿ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಬಿಡೋಣ. ಫ್ರೈಯಲ್ಲಿ ಇವಾಗ ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ತೀನಿ. ಇವಾಗ ಈರುಳ್ಳಿ ಹಾಕ್ತೀನಿ. ಆಮೇಲೆ ಕ್ಯಾಪ್ಸಿಕಮ್ ಹಾಕ್ಕೊತಿದ್ದೀನಿ. ನಾನು ಮೊದಲೇ ಈ ಗೋಬಿ ಕರಿಯೋಕ್ಕಿಂತ ಮುಂಚೆ ಅದರಲ್ಲಿ ಉಪ್ಪು ಖಾರ ಎಲ್ಲ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಇದಕ್ಕೆ ಬೇಕಂದ್ರೆ ಸ್ವಲ್ಪ ಹಾಕ್ಕೊಳ್ಳೋದಷ್ಟೇ. ಖಾರಕ್ಕೆ ಹಸಿಮೆಣಸಿನ್ಕಾಯಿ ಅಂತ ಹಾಕ್ಕೊಂಡಿದ್ದೀನಿ. ಕಲರಿಗೆ ಸ್ವಲ್ಪ ಹಾಕ್ಕೊಳ್ಳೋಣ. ಒಣ ಖಾರ ಹಾಕ್ಕೊಂಡು ಇಷ್ಟು ಖಾರ ಹಾಕ್ಕೊತೀನಿ. ಇಷ್ಟು ಸಾಕು, ರುಚಿ ಏನು ಬೇಡ. ಮಸಾಲ ಆಲ್ರೆಡಿ ಹಾಕಿದ್ದೀನಿ, ಇದಕ್ಕೆ ಬೇಡಷ್ಟು ಸಾಕು.
ಇದಕ್ಕೆ ನಾನು ಮನೆಯಲ್ಲಿ ಮಾಡಿಟ್ಕೊಂಡ್ರಂಥ ಸಾಸ್ ಹಾಕ್ಕೋತೀನಿ. ಟೊಮೆಟೊ ಸಾಸ್ ಸ್ವಲ್ಪ ಹಾಕ್ಕೋತೀನಿ. ಒಗ್ಗರಣೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಬೇಕಂದರೆ ಮೇಲೆ ಹಾಕ್ಕೊಂಡು ತಿನ್ನೋಕೆ. ಕರಿಟ್ಕೊಂಡ್ರಂಥ ಗೋಬಿನ ಇದ್ರ ಜೊತೆ ಹಾಕಿ ಬಿಸಿ ಮಾಡ್ತೀನಿ. ಚೆನ್ನಾಗಿ ಬಿಸಿ ಮಾಡಿಬಿಟ್ರೆ ಮಸಾಲೆ ಎಲ್ಲ ಮಿಕ್ಸ್ ಆಗುತ್ತೆ. ನೀವು ಒಗ್ಗರಣೆ ಕೊಟ್ಕೋಬೋದು, ಇಲ್ಲಾಂತಂದರೆ ಸಾಸ್ ಹಾಕ್ಕೊಂಡು ತಿಂದ್ರೂ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಇವಾಗೆಲ್ಲ ಮಿಕ್ಸ್ ಆಗಿದೆ. ಇದರ ಮೇಲೆ ಕೊತ್ತಂಬರಿ ಹಾಕ್ಕೊಂಡ್ಬಿಡ್ತೀನಿ. ನೋಡಿ ಫ್ರೆಂಡ್ಸ್, ಈ ಥರ ನೀವು ಮಾಡ್ಕೊತೀನಿ. ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಇಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.